ಸುಳ್ಯದ ಶಾಂತಿನಗರದಲ್ಲಿ ಅನಾದಿ ಕಾಲದಿಂದ ಆರಾಧಿಸುತ್ತಾ ಬಂದಿರುವಂತ ಒಂದು ದೇವಿಯ ಆಲಯ, ಅದುವೇ ಶ್ರೀ ಮಾರಿಯಮ್ಮ ವೀರಭದ್ರ ಸ್ವಾಮಿಯ ಆಲಯ. ಈ ಒಂದು ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ನೂರಾರು ವರ್ಷಗಳಿಂದ ಅದೆಷ್ಟು ರಹಸ್ಯಮಯ ಕಥೆಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ನಂಬಿ ಬಂದ ಭಕ್ತರ ಕೈ ಹಿಡಿಯುವ ದೇವಿಗೆ 10 ಸಂವತ್ಸರ ಒಗ್ಗೂಡುವಿಕೆಯಿಂದ ಹೊಸ ಆಲಯದ ನಿರ್ಮಾಣ. ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ದಿವ್ಯ ಹಸ್ತದಿಂದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗೊಂಡಿತು. ಅದರ ಜೊತೆಗೆ ಮುಷ್ಟಿಹಣ ಸಮರ್ಪಣೆಗೆ ಚಾಲನೆಯನ್ನು ಕೂಡ ಕೊಡಲಾಯಿತು. ಹಾಗೆ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಏಪ್ರಿಲ್ 20ರಿಂದ 23ರ ತನಕ ನಡೆಯಲಿದೆ. ಈ ಒಂದು ಪುಣ್ಯ ಕಾರ್ಯಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತಗಳು. ಮಂಗಳೂರಿನ ಪ್ರಸಾದ ಅಂತ ಕೆಲವು ಕಡೆ ಅದನ್ನಿದೆ. ಇಲ್ಲಿ ಇರುವಂತ ಈ ದೇವಿಯ ವಿಗ್ರಹ ಸುಳ್ಯ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಹೋಗಿದೆ. ಅಂದರೆ ಹಿರಿಯರಾದಂತ ಸಂಜೀವನ್ನ, ವೇಣುವನ್ನ ಇವರೆಲ್ಲ ಹೇಳ್ತಾರೆ, ಸುಳ್ಯ ತಾಲೂಕಿನ ಅನೇಕ ಮನೆಗಳಿಗೆ ಈ ವಿಗ್ರಹ ಮುಖತಃ ಹೋಗಿ ಆ ಮನೆಯಲ್ಲಿ ಈ ರೀತಿಯ ಪೂಜೆಯನ್ನು ನಡೆಸಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾ ಇತ್ತು. ಗ್ರಾಮ ದೇವಸ್ಥಾನವಾದಂತ ಇಲ್ಲಿಯ ಮಹಾವಿಷ್ಣು ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ಪೂಜೆಗಳು ಸಂಕಲ್ಪಗಳು ನಡೀತಾ ಇತ್ತು ಅನ್ನುವಂಥದ್ದನ್ನು ತುಂಬಾ ಚೆನ್ನಾಗಿ ಅವರು ವಿವರಿಸ್ತಾರೆ. ಆ ರೀತಿಯಾಗಿ ನಡೆದು ಬಂದಂತಹ ಈ ದೇವರನ್ನ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ಇದಿನ್ನು ಮನೆಯಲ್ಲಿ ಆ ರೀತಿ ಯಾವುದೇ ಮನೆಗಳಿಗೆ ಹೊರಡುವಂತ ಅಥವಾ ತಳ್ಳಿಕೊಂಡು ಹೋಗುವಂತ ಕೆಲಸವನಿಗೆ ಮಾಡದಿರೋದ್ರಿಂದ ಇದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಗುಡಿ ನಿರ್ಮಾಣ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಅದಕ್ಕೆ ಸಂಬಂಧಪಟ್ಟ ತರಾವಡಿನವರು ಇಡೀ ತಾಲೂಕಿನಲ್ಲಿ ಈ ಸಮುದಾಯ ಇರುವುದು ಕೇವಲ 14 ಮನೆಗಳು. ಇಡೀ ತಾಲೂಕಿನಲ್ಲಿ, ಇಡೀ ನಮ್ಮ ಸುಳ್ಯ ತಾಲೂಕಿನಲ್ಲಿ ಒಂದೇ ಒಂದು ಈ ವೀರಭದ್ರ ಮಾರಿಯಮ್ಮ ದೇವಸ್ಥಾನ ಇಲ್ಲ, ಇದು ಮಾತ್ರ ಒಂದೇ ದೇವಸ್ಥಾನ ಅಥವಾ ಒಂದೇ ಆರಾಧನಾ ಕೇಂದ್ರ ಇರುವಂಥದ್ದು. ಹಾಗಾಗಿ ಈ ಆರಾಧನಾ ಕೇಂದ್ರವನ್ನು ಇಡೀ ಗ್ರಾಮಕ್ಕೆ ಅಥವಾ ತಾಲೂಕಿಗೆ ವ್ಯಾಪ್ತಿ ಮಾಡಿ ಇದನ್ನೊಂದು ಎಲ್ಲರೂ ಈ ದೇವಿಯ ಅನುಗ್ರಹವನ್ನು ಪಡೆಯುವ ಹಾಗೆ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಮುಕ್ತೇಶ್ವರರು ಮತ್ತು ಅವರ ಕೌಟುಂಬಿಕರ ಆಸೆಯಾಗಿತ್ತು. ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟ ಪ್ರದೇ